ಸೋಲಿ ಗೆಲ್ಲಿ ನಿಲ್ಸಿ ಮತ್ತೆ ಬೆಂತಟ್ಟಿ ನೀನ್ ಮಾಡ್ತೀಯಾ ಮಾಡೋ ಚಿನ್ನ ಅಂತ ಅರ್ಜುನ್ ಇರ್ಬೋದು, ನಾನು ಇರ್ಬೋದು, ಪ್ರೇಮ್ ಅವರು ಎಲ್ಲರಿಗೂ ಸರ್ ನೀವು ನಂಬಲ್ಲ, ಒಂದು 15 ದಿನ ಆದ್ರೆ ಒಂದು SMS ಮಾಡ್ತಾರೆ ಎಲ್ಲಿದ್ಯಾ ಏನ್ ಮಾಡ್ತಿದ್ಯಾ ಅಂತ. ಅಷ್ಟು ದೊಡ್ಡ ಮೇರು ಪರ್ವತ ಗುಣ ಇರ್ತಕ್ಕಂಥ ನಮ್ಮ ದೀಪು ಸರ್ ಸಿನಿಮಾ ಹಿಟ್ಟಾಗುತ್ತೆ ಬಿಡಿ ಸರ್. ಅವ್ರು ಎಲ್ಲ ಮಾರ್ಕ್ ಮಾಡ್ಕೊಂಡು ಆಗಿದೆ ದೀಪು ಸರ್, ಇದು ಇತಿಹಾಸ ಸೇರುತ್ತೆ ಅಂತ. ಅದು ನಾವ್ಯಾರು ಹೇಳೋ ಅವಶ್ಯಕತೆನೇ ಇಲ್ಲ. ನಾನು ಚೆನ್ನೈಗೆ ಹೋಗಿದ್ದಾಗ ಶೂಟಿಂಗ್ ಅಲ್ಲಿ ದೀಪು ಸರ್ ನನಗೊಂದು 20 ನಿಮಿಷ ಫುಟೇಜ್ ತೋರಿಸಿದ್ರು ಸರ್. ನಿಜವಾಗ್ಲೂ ನನಗೊಂದು ವಿಜಯ್ ಅವರ ಮೇಲೆ ಒಂದು ಕೆಲಸ ಆಯ್ತು, ಅಬ್ಬ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಸರ್ ಒಂದು ಹಾಲಿವುಡ್ ಮೂವಿ ತರ ಇದೆ ಸರ್ ದೀಪು ಸರ್ ಸ್ಟೈಲು, ಆಮೇಲೆ ಎಲ್ಲಾ ಕಥೆಗಳು ಸರ್ ನಾವೇನೇ ಮೇಕಿಂಗ್ ಮಾಡ್ಬೋದು, ಹೀರೋನ ಆರಾಧಿಸ್ಕೊಂಡು ಮಾಡ್ಬೇಕು. ವಿಜಯ್ ಅವರು ಮಾರ್ಕಲ್ಲಿ ನಮ್ಮ ದೀಪು ಸರ್ನ ನಮಗೆಲ್ಲ ಅನ್ನಿಸ್ತಿತ್ತು, ನಾವು ಹಿಂಗ್ ಬರಿಬೇಕು ಸರ್ಗೆ ಅನಿಸ್ತಿತ್ತು. ಆದ್ರೆ ನಾವ್ ಯಾರು ಬರ್ಕೊಳ್ಳಿಲ್ಲ, ಮಾಡ್ಬೇಕು ಅನ್ನೋ ಇನ್ನೂ ಇದ್ರಲ್ಲಿ ಇದೀವಿ. ವಿಜಯ್ ಅವರು ದೀಪು ಸರ್ನ ಅವ್ರ ಜೊತೆಲಿ ನಿಂತ್ಕೊಂಡು ಮತ್ತೆ ಅವ್ರ ಸಜೆಷನ್ಸ್ ತಗೊಂಡು ನಾನು ನೋಡ್ತಿದ್ದೆ. ಶೂಟಿಂಗ್ ಸುಮಾರು ಸತಿ ಹೋಗಿದ್ದೀನಿ. ಆ ದೀಪು ಸರ್ ಹಿಂಗ್ ಮಾಡೋಣ ಹಂಗ್ ಮಾಡೋಣ ಅಂತ ಹೇಳಿ ಅವ್ರ ಇನ್ವಾಲ್ವ್ಮೆಂಟು, ಇಡೀ ಟೀಮ್ ವರ್ಕು ಸರ್. ನಿಜವಾಗ್ಲೂ ಸರ್ ನಾನು ಕಾಯ್ತಾ ಇದ್ದೀನಿ. ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ, ಕನ್ನಡಿಗರು ಮಾರ್ಕ್ ಮಾಡ್ಕೊಂಡಿದೆ, ಎಂಟೈರ್ ಇಂಡಿಯಾ ಮಾರ್ಕ್ ಮಾಡ್ಕೊಂಡಿದೆ. ಇದೊಂದು ಇತಿಹಾಸ ಸೇರುತ್ತೆ. ದೀಪು ಸರ್ ವ್ಯಕ್ತಿತ್ವದ ಬಗ್ಗೆ ಹೇಳ್ತೀನಿ ಸರ್. ನಾನು ಯಾವಾಗ ಮನೆಗೆ ಹೋದ್ರು ಎಷ್ಟೋ ಜನ ಗೊತ್ತಿಲ್ಲ ಅನ್ನೋದಕ್ಕೆ ಹೇಳ್ತೀನಿ ಸರ್, ಕಾಫಿ ಕುಡಿತೀಯ ಟೀ ಕುಡಿತೀಯ ಚಿನ್ನ ಅಂತಾರೆ ಸರ್. ನಾವು ಪರವಾಗಿಲ್ಲ ಸರ್ ಅಂತೀವಿ. ನಾವು ನೋಡಿದ್ರೆ ಭಯ ನಮ್ಗೆ, ಅವ್ರು ಮಾತಾಡೋದೇ ಒಂದು ಖುಷಿ, ಆ ಥರ ಬೆಳೆದವ್ರು ನಾವು ಸರ್. ಯಾವ್ದು ನಿನಗೆ ನಿನ್ನ ಹೊಟ್ಟೆ ಡಸ್ಟ್ಬಿನ್, ಕಾಫಿ ಕುಡಿತೀಯ ಟೀ ಕುಡಿತೀಯ ಸರ್, ಈ ಥರದೊಂದು ಕ್ಯಾರೆಕ್ಟರ್ ಮಿಸ್ಟರ್ ಪರ್ಫೆಕ್ಟ್ ಅದೇ ನಮ್ಮ ದೀಪು ಸರ್. ನಿನಗೆ ಏನು ಬೇಕು ತಗೊಳಪ್ಪ, ನಿನಗೇನು ನಾನು ಮಾಡ್ಕೊಡ್ತೀನಿ. ಅವರೇ ನನಗೆ ಕೂರಿಸ್ಬಿಟ್ಟು ಊಟನೇ ಮಾಡಿ ಅಡುಗೆ ಮಾಡಿ ಊಟ ಬಡಿಸಿ ನೀಟಾಗಿ ಕಳಿಸ್ತಾರೆ. ನನ್ನ ಅಪ್ಪನಿಗೆ ಅಂತ ಹೇಳಿ ದಯವಿಟ್ಟು ಸ್ಪೆಷಲ್ ಆಗಿ ಮರ್ಯಾದೆ ಹೋಯ್ತು ನಂದು ಪ್ಲೀಸ್. ನೋಡಿ ಆ ನೋಡಿ ಡಾರ್ಲಿಂಗ್, ಅವ್ನು ನೋಡಿ ಪಕ್ಕದಲ್ಲಿ ಇದ್ಕೊಂಡು ಹೇಳ್ತಾವ ಅಲ್ಲೋ ನಾನಿದ್ದೀನಿ ಇಂಥದ್ದಲ್ಲಿ. ಅಲ್ಲ ಪ್ರೇಮ್ ಸರ್, ಇಲ್ಲಿರುವಂತ 99% ಜನ ನಮ್ಮ ಕಿಚ್ಚಾಪುರವ್ರು ಮಾಡೋ ಅಡುಗೆ ತಿಂದೇ ಇರ್ತಾರೆ. ಅವ್ರು ಖುದ್ದಾಗಿ ಅವ್ರ ಕೈಯಾರೆ ಮಾಡಿ ಬೇಕಿದ್ದ ಪ್ರೀತಿಯಿಂದ ಕಂಡಿರ್ತಾರೆ ಅವರು. ಆ ಒಂದು ಪ್ರೀತಿಯ ನಮ್ಮ ಕಿಚ್ಚಾಪುರಗೆ ಒಂದು ಚಪ್ಪಾಳೆ ಬರ್ಬೇಕು. ಅದ್ರಲ್ಲಿ ನಾನು ಕೂಡ ಇದ್ದೀನಿ. ನಮಗೋಸ್ಕರ ಅಂತಾನೆ ಅಡುಗೆ ಮಾಡಿ ಬಡಿಸಿ ಚೆನ್ನಾಗಿದೆ ಇಲ್ಲೋ ಅಂತ ಕೇಳಿ ಅದು ಚೇಂಜಸ್ ಇದ್ರೆ ಮಾಡಿ ಕೊಡುವಂತ ವ್ಯಕ್ತಿತ್ವ ಅವ್ರದ್ದು. ಆ ವ್ಯಕ್ತಿತ್ವಕ್ಕೆ ದೊಡ್ಡ ಚಪ್ಪಾಳೆ ಬರಲೇಬೇಕಪ್ಪ. ನಾವೇ ಕಿಚ್ಚಾಪುರ ಸರ್. ಅದು ಅಡುಗೆ ಅನ್ನ ಹಾಕೋ ಮನೆ ಜೊತೆಗೆ ಅದು ಅನ್ನ ಹಾಕೋ ಕೈ ಅಂದ್ರೆ ಅವರೇ ಮಾಡ್ತಾರೆ ಸರ್. ಹಾಗಾಗಿ ದೀಪು ಸರ್ ನಿಮ್ಗೆ ಯಾವತ್ತೂ ದೇವ್ರ ಕೈ ಬಿಡಲ್ಲ, ನೀವು ಯಾವತ್ತೂ ಚೆನ್ನಾಗಿರ್ತೀರಾ. ನಿಮ್ಗೇನ್ ಸರ್ ನಾವೆಲ್ಲ ಹೇಳಿದ್ರೆ ನೀವು ಆಲ್ರೆಡಿ ಸರ್ ಈಗ ರಾಜಮೌಳಿ ಸರ್ ನೀವು ಮೇರು ಪರ್ವತ ಸರ್. ನಾವು ಮಾತಾಡೋಂಗಿಲ್ಲ, ಹೇಳಿದ್ರೆ ಇದು ಹೊಗಳಿಕೆ ಅಂತ ಹೇಳ್ತಿಲ್ಲ ಸರ್, ಎಲ್ಲರಿಗೂ ಗೊತ್ತು. ಆಲ್ ದಿ ಬೆಸ್ಟ್ ದೀಪು ಸರ್. ನಿಮ್ಮ ಭವಿಷ್ಯ ಚೆನ್ನಾಗಿರ್ಬೇಕು. ಅಕ್ಕ ನೀವು ಎಲ್ಲರೂ ಚೆನ್ನಾಗಿರ್ಬೇಕು. ನಿಮ್ಮನ್ನ ಪ್ರೀತಿಸೋ ಕೋಟ್ಯಾಂತರ ಜನ ನಮ್ಮ ಥರ ಫ್ಯಾನ್ಸ್ ಇದ್ದೀವಿ. ಮಾರ್ಕ್ ಹಿಟ್ಟಾಗ್ಲಿ, ಸತ್ಯಜ್ಯೋತಿ ಅವ್ರಿಗೆ ಒಳ್ಳೇದಾಗ್ಲಿ. ತಮಿಳಿಂದ ಒಂದು ಪ್ರೊಡಕ್ಷನ್ ಹೌಸು ವಿಜಯ್ ಅವ್ರಿಗೆ ಸರ್ 2ನೇ ಸತಿನೂ ಮ್ಯಾಕ್ಸ್ ಮಾಡಿದ್ರು. ಇಲ್ಲಿ ಭಾಷೆಯ ಅಂತರ ಇಲ್ಲ, ಗಡಿ ಇಲ್ಲ ಅನ್ನೋದಕ್ಕೆ ನೀವು ಮದ್ದು ಪ್ರೂವ್ ಮಾಡಿದ್ದೀರಾ. ನೀವು ಬೇರೆ ಭಾಷೆಯಲ್ಲೂ ಸಿನಿಮಾ ಮಾಡ್ತೀರಾ, ಕನ್ನಡದಲ್ಲಿ ಅಭಿನಯ ಚಕ್ರವರ್ತಿ, ತಮಿಳಾದ್ರೂ ಪರವಾಗಿಲ್ಲ ಕ್ರಿಯೇಟಿವಿಟಿಗೆ ಬೆಲೆ ಕೊಡ್ತೀರಾ. ವಿಜಯ್ ಮಾಡೋಕೆ 2ನೇ ಸಿನಿಮಾ ಕೊಟ್ಟಿದ್ದೀರಾ. ಸೊ ಹಾಗಾಗಿ ಸರ್ ಮಾರ್ಕ್ ದೊಡ್ಡ ಹಿಟ್ ಆಗುತ್ತೆ ಅನ್ನೋದ್ರ ಸಂಶಯ ಇಲ್ಲ. ನಮ್ಮ ದೀಪು ಸರ್ಗೆ, ಮಾರ್ಕ್ ಟೀಮ್ಗೆ ಎಲ್ಲರಿಗೂ ಒಳ್ಳೇದಾಗಲಿ. ವಿಜಯ್ ಅವರಿಗೆ ಇದು ಹಿಟ್ ನಮ್ಮ ದೀಪು ಸರ್ ಕಡೆ ಹಿಟ್ ಆಗುತ್ತೆ. ನೆಕ್ಸ್ಟ್ ದೀಪು ಸರ್ಗೆ ಮಾಡಿ ಸರ್, ನಿಮ್ಗೆ ಖಂಡಿತ ಹ್ಯಾಟ್ರಿಕ್ ಆಗುತ್ತೆ, ಮಿಸ್ ಮಾಡ್ಕೋಬೇಡಿ. ಆಮೇಲೆ ಒಳ್ಳೇದಾಗಲಿ ದೀಪು ಸರ್. ಆಲ್ ದಿ ಬೆಸ್ಟ್ ಎಂಟೈರ್ ಟೀಮ್.